ನಮಸ್ತೆ. ಸಂಚಿಕೆ ಭಿನ್ನರಾಶಿಗಳನ್ನು ಹೋಲಿಸುವುದು. ಇಂದು ನಾವು TLMಗಳನ್ನು ಬಳಸಿಕೊಂಡು ಭಿನ್ನರಾಶಿಗಳನ್ನು ಹೋಲಿಸುವುದನ್ನು ಕಲಿಯೋಣ. ಈ ಸಂಚಿಕೆಯ ಕಲಿಕಾ ಉದ್ದೇಶಗಳು ಹೀಗಿವೆ. ಭಿನ್ನರಾಶಿಗಳನ್ನು ಹೋಲಿಸುವುದು, ಭಿನ್ನರಾಶಿಗಳನ್ನು ಹೋಲಿಸಲು ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ಅನ್ವಯಿಸುವುದು. NCERTಯ ಕಲಿಕಾ ಉದ್ದೇಶಗಳು ಹೀಗಿವೆ. ನೀಡಿರುವ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವುದು ಮತ್ತು ಕಂಡುಹಿಡಿಯುವುದು. ನಮಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಭಿನ್ನರಾಶಿಯ ಆಕಾರಗಳು, ಹೋಲಿಕೆ ಪಟ್ಟಿಗಳು, ಚೌಕಳಿ ಕಾಗದ, A4 ಹಾಳೆಗಳು. ದಿನನಿತ್ಯ ಜೀವನದ ಸನ್ನಿವೇಶದೊಂದಿಗೆ ನೀವು ನಿಮ್ಮ ತರಗತಿಯನ್ನು ಪ್ರಾರಂಭಿಸಬಹುದು. ಉದಾಹರಣೆಗೆ, ಗಾಯತ್ರಿಯು ತನ್ನ ಹುಟ್ಟುಹಬ್ಬದ ದಿನ ಕೇಕ್ನ 2ನೇ 1 ಭಾಗ ತಿಂದಳು. ತನ್ನ ಸಹೋದರನ ಹುಟ್ಟುಹಬ್ಬದ ದಿನ ಅವಳು ಅದೇ ಪ್ರಮಾಣದ ಕೇಕಿನ 3ನೇ 2 ಭಾಗ ತಿಂದಳು. ಹಾಗಾದರೆ ಗಾಯತ್ರಿಯು ಯಾವಾಗ ಹೆಚ್ಚು ಕೇಕನ್ನು ತಿಂದಳು? ಪ್ರಶ್ನೆಯನ್ನು ಕೇಳಿದ ಮೇಲೆ ಮಕ್ಕಳಿಗೆ ಯೋಚಿಸಲು ಮತ್ತು ಚರ್ಚಿಸಲು ಸಮಯವನ್ನು ಕೊಡಿ. ಮಕ್ಕಳು ಕಾಗದ ಮಡಚುವಿಕೆಯೊಂದಿಗೆ ಅಥವಾ ಚಿತ್ರಗಳೊಂದಿಗೆ ತರ್ಕಿಸಲಿ. ಇಷ್ಟಲ್ಲದೆ ಭಿನ್ನರಾಶಿಗಳನ್ನು ಪ್ರಸ್ತುತಪಡಿಸಲು ಮತ್ತು ಹೋಲಿಕೆ ಮಾಡಲು ಅವರು ಬೇರೆ ಯಾವುದೇ TLMಗಳನ್ನು ಕೂಡ ಬಳಸಬಹುದು. ಮಕ್ಕಳು ಪ್ರಶ್ನೆಗೆ ಉತ್ತರವನ್ನು ಹೇಳಿದ ನಂತರ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಮುಂದೆ ಚರ್ಚಿಸೋಣ ಎಂದು ತಿಳಿಸಿ. ಈಗ ಗಾಯತ್ರಿಯು ಕೇಕಿನ 3ನೇ 2 ಭಾಗದ ಬದಲಾಗಿ 3ನೇ 1 ಭಾಗವನ್ನು ತಿಂದರೆ ನಿಮ್ಮ ಉತ್ತರವು ಬದಲಾಗುತ್ತದೆಯೇ ಎಂದು ಕೇಳಿ. ಮಕ್ಕಳು ಉತ್ತರವನ್ನು ಹೇಳಲಿ. ಮತ್ತೊಮ್ಮೆ ಹೋಲಿಕೆ ಮಾಡಿ ಅವರು ಉತ್ತರವನ್ನು ನೀಡಿದ ನಂತರ ಮತ್ತೆ ಪ್ರಶ್ನೆಯನ್ನು ಕೇಳಿ. ಈಗ ಯಾವುದೇ TLMಗಳನ್ನು ಬಳಸದೆ 3ನೇ 1 ಮತ್ತು 3ನೇ 2 ಹೋಲಿಸಲು ತಿಳಿಸಿ. ಅನೇಕ ಮಕ್ಕಳು ಸರಿಯಾದ ಉತ್ತರವನ್ನು ಊಹಿಸಬಹುದು. 3ನೇ 1 ಮತ್ತು 3ನೇ 2 ನಡುವೆ ಊಹಿಸಲು ಸುಲಭವಾಗಿದೆ. ಏಕೆಂದರೆ ಎರಡೂ ಭಿನ್ನರಾಶಿಗಳ ಛೇದಗಳು ಸಮವಾಗಿದೆ. ಸಮಛೇದ ಭಿನ್ನರಾಶಿಗಳಲ್ಲಿ ಪೂರ್ಣವನ್ನು ಒಂದೇ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಇದರಿಂದ ಪ್ರತಿ ಭಾಗವು ಒಂದೇ ಪ್ರಮಾಣದಲ್ಲಿ ಇರುತ್ತದೆ. ಆದ್ದರಿಂದ ಸಮಛೇದ ಭಿನ್ನರಾಶಿಗಳನ್ನು ಹೋಲಿಸುವುದು ಸುಲಭವಾಗಿದೆ. ಈಗ TLMಗಳನ್ನು ಬಳಸಿಕೊಂಡು ನಾವು 3ನೇ 1 ಮತ್ತು 3ನೇ 2 ಹೋಲಿಕೆ ಮಾಡೋಣ. ಮೂರನೇ 1ರಲ್ಲಿ ಛೇದ 3 ಇದೆ. ಅಂದರೆ ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಬೇಕು. ಮೂರನೇ 2ರಲ್ಲೂ ಕೂಡ ಛೇದ 3 ಇರೋದ್ರಿಂದ ಅದನ್ನು ಕೂಡ ಆ ಪೂರ್ಣವನ್ನು ಕೂಡ ನಾವು 3 ಸಮಭಾಗಗಳಾಗಿ ಮಾಡಬೇಕು. ಈ ಎರಡೂ ಪೂರ್ಣಗಳಲ್ಲಿ ಒಂದೇ ಸಂಖ್ಯೆಯ ಸಮಭಾಗಗಳು ಆಗಿರುವುದರಿಂದ ಪ್ರತಿ ಭಾಗವೂ ಕೂಡ ಒಂದೇ ಪ್ರಮಾಣದಲ್ಲಿ ಇರುತ್ತದೆ. ಈಗ 3ನೇ 1 ಅಂದರೆ 3 ಭಾಗಗಳಲ್ಲಿ 1 ಭಾಗ. 3ನೇ 2 ಅಂದರೆ 3 ಭಾಗಗಳಲ್ಲಿ 2 ಭಾಗ. ಸೊ ಇದು 3ನೇ 1, 3ನೇ 2. ಇದನ್ನು ನೋಡಿದ ತಕ್ಷಣವೇ ಈ 2 ಹೋಲಿಕೆ ಮಾಡಿದಾಗ 3ನೇ 2 3ನೇ 1ಕ್ಕಿಂತ ದೊಡ್ಡದು ಎಂದು ನಾವು ಹೇಳಬಹುದು. ಈಗ 2ನೇ 1 ಮತ್ತು 5ನೇ 2 ಮನಸ್ಸಿನಲ್ಲೇ ಹೋಲಿಕೆ ಮಾಡಲು ತಿಳಿಸಿ. ಮಕ್ಕಳು ಸರಿಯಾದ ಉತ್ತರವನ್ನು ಊಹಿಸಬಹುದು. ಆದರೆ ಈ 2 ಭಿನ್ನರಾಶಿಗಳನ್ನು ಹೋಲಿಸುವುದು ಸುಲಭ ಅಲ್ಲ. ಏಕೆಂದರೆ 2ನೇ 1 ಮತ್ತು 5ನೇ 2 ಈ 2 ಭಿನ್ನರಾಶಿಗಳಲ್ಲಿ ಛೇದಗಳು ವಿಭಿನ್ನವಾಗಿವೆ. ಛೇದಗಳು ವಿಭಿನ್ನವಾಗಿರುವ ಭಿನ್ನರಾಶಿಗಳನ್ನು ಅಸಮಛೇದ ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ. ಈ ಭಿನ್ನರಾಶಿಗಳನ್ನು ಹೋಲಿಸಲು ಸುಲಭ ಇಲ್ಲ, ಏಕೆಂದರೆ ಛೇದ ಬೇರೆ ಬೇರೆ ಇದೆ,
ಸೊ ಹಾಗಾದರೆ ಈ ಬೇರೆ ಛೇದ ಇರುವಂತಹ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಹೇಗೆ ಹೋಲಿಕೆ ಮಾಡಬೇಕು ಅಂತ ಅಂದರೆ, ಈ ಎರಡೂ ಬೇರೆ ಛೇದಗಳನ್ನು ಸಮಛೇದಗಳಾಗಿ ನಾವು ಮಾಡಬೇಕು. ಸಮಛೇದಗಳಾಗಿ ಮಾಡಬೇಕಾದ್ರೆ ಈ ಎರಡೂ ಭಿನ್ನರಾಶಿಗಳ ಸಮಾನ ಭಿನ್ನರಾಶಿಗಳನ್ನು ನಾವು ಕಂಡುಹಿಡಿಯಬೇಕು. ಮತ್ತು ಮಕ್ಕಳಿಗೆ ತಿಳಿಸಿ, ಎಲ್ಲ ಸಮಯದಲ್ಲೂ ಕೂಡ TLMಗಳನ್ನು ಬಳಸಿಕೊಂಡು ಅಥವಾ ಭಿನ್ನರಾಶಿಗಳ ಸರಿಯಾದ ಚಿತ್ರಗಳನ್ನು ಬಳಸಲು ಸಾಧ್ಯವಿಲ್ಲ. 2ನೇ 1, 4ನೇ 1 ಮತ್ತು 4ನೇ 3 ಈ ಭಿನ್ನರಾಶಿಗಳನ್ನು ಹೊರತುಪಡಿಸಿ ಬೇರೆ ಭಿನ್ನರಾಶಿಗಳನ್ನು ದೃಶ್ಯೀಕರಿಸುವುದು ಕಷ್ಟ. ಆದ್ದರಿಂದ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸುತ್ತೇವೆ. ಈ ಹೋಲಿಕೆ ಪಟ್ಟಿಗಳು ದತ್ತ ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ 5ನೇ 2 ನಾವು ತೋರಿಸ್ಬೇಕಂದ್ರೆ ಛೇದ 5 ಅಂಶ 2, ಇದು 5ನೇ 2. ಈಗ ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ನಾವು 2ನೇ 1 ಮತ್ತು 5ನೇ 2 ಹೋಲಿಸೋಣ. ಎರಡನೇ 1, 5ನೇ 2. ಸೊ ಇಲ್ಲಿ ಛೇದಗಳು ವಿಭಿನ್ನವಾಗಿದೆ. ವಿಭಿನ್ನ ಛೇದ ಇರುವಂತಹ ಭಿನ್ನರಾಶಿಗಳನ್ನು ನಾವು ಹೋಲಿಸಬೇಕಾದ್ರೆ ಮೊದಲು ಆ ಛೇದಗಳನ್ನು ಸಮಗೊಳಿಸಬೇಕು. ಹೇಗೆ? ಇವುಗಳ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯುವ ಮೂಲಕ. ಈಗ ನಾವು 5ನೇ 2 ಛೇದನ ಹೀಗೆ ನಮ್ಮ ಒಂದು ಅನುಕೂಲಕ್ಕಾಗಿ ಹೀಗಿಟ್ಕೊಳ್ಳೋಣ. ಯಾಕಂದರೆ ಛೇದಗಳು ಸಮ ಬರುವವರೆಗೂ ನಾವು ಸಮಾನ ಭಿನ್ನರಾಶಿಗಳನ್ನು ಜೋಡಿಸೋದ್ರಿಂದ ಛೇದನ ಹೀಗಿಟ್ಕೊಳ್ಳೋಣ. ಈಗ ಈ ಎರಡೂ ಛೇದಗಳು ಸಮ ಇಲ್ಲ. ಸೊ ಈ 2ನೇ 1 ಸಮಾನ ಭಿನ್ನರಾಶಿಯನ್ನು ಮೊದಲು ಕಂಡುಹಿಡಿಯೋಣ. ಯಾಕಂದರೆ ಇಲ್ಲಿ ಛೇದ ಕಡಿಮೆ ಇದೆ. ಸೊ ಸಮಾನ ಭಿನ್ನರಾಶಿ ಅಂತ ಅಂದಾಗ ಬರೀ ಛೇದವನ್ನು ಇಡುವುದಲ್ಲ, ಆ ಇಡೀ ಭಿನ್ನರಾಶಿಯನ್ನು ಮತ್ತೊಮ್ಮೆ ಇಡಬೇಕು. ಸೊ ಈಗ ಛೇದ ಇಲ್ಲಿ 4 ಆಯಿತು, ಅಂಶ 2 ಆಯಿತು. ಸೊ 2ನೇ 1 ಸಮಾನ ಭಿನ್ನರಾಶಿ 4ನೇ 2 ಆಯಿತು. ಸೊ ಈಗಲೂ ಕೂಡ ಛೇದಗಳು ಸಮ ಬಂದಿಲ್ಲ. ಸೊ ಮತ್ತೊಮ್ಮೆ 2ನೇ 1 ಇನ್ನೊಂದು ಸಮಾನ ಭಿನ್ನರಾಶಿಯನ್ನು ನಾವು ಇಡೋಣ. ಈಗ ಮತ್ತೆ ಛೇದಗಳನ್ನು ಹೋಲಿಸಿದಾಗ ಛೇದಗಳು ಮತ್ತೆ ಸಮ ಬಂದಿಲ್ಲ. ಆದ್ದರಿಂದ ಈಗ 5ನೇ 2 ಸಮಾನ ಭಿನ್ನರಾಶಿಗಳನ್ನು ನಾವು ಇಡಬೇಕಾಗುತ್ತೆ. ಸೊ 5ನೇ 2. ಈಗ ಮತ್ತೆ ಛೇದಗಳು ಸಮವಾಗಿಲ್ಲ. ಸೊ ಆದ್ದರಿಂದ 2ನೇ 1 ಸಮಾನ ಭಿನ್ನರಾಶಿಗಳನ್ನು ನಾವು ಇಡಬೇಕು. ಮತ್ತೆ ಒಂದು ಬಾರಿ ಇನ್ನೂ ಛೇದಗಳು ಸಮ ಆಗಿಲ್ಲ. ಮತ್ತೆ ಯಾಕೆಂದರೆ ಇದು ಕಡಿಮೆ ಇರೋದ್ರಿಂದ 2ನೇ 1 ಸಮಾನ ಭಿನ್ನರಾಶಿಯನ್ನೇ ನಾವು ಇಡಬೇಕಾಗುತ್ತೆ. ಈಗ ಛೇದಗಳು ಸಮ ಆಗಿದೆ. 2 ಛೇದಗಳು ಸಮ ಬಂದ್ಬಿಟ್ಟಿದೆ. ಸೊ ಮತ್ತೆ ಸಮಾನ ಭಿನ್ನರಾಶಿಗಳನ್ನು ಇಡುವಂತಹ ಅವಶ್ಯಕತೆ ನಮಗೆ ಇಲ್ಲ. ಸೊ ಇಲ್ಲಿಗೆ ನಾವು ನಿಲ್ಲಿಸ್ಬೋದು. ಈಗ 2ನೇ 1 ಇದ್ದಿದ್ದು ಎಷ್ಟಾಯಿತು? ಛೇದ 1, 2, 3, 4, 5, 6, 7, 8, 9, 10 ಆಯಿತು. 10ನೇ ಅಂಶ 5 ಆಯಿತು. ಸೊ 2ನೇ 1 ಇದ್ದಿದ್ದು 10ನೇ 5 ಆಗಿದೆ. ಅದೇ ರೀತಿ 5ನೇ 2 ಇದ್ದಿದ್ದು ಈಗ 10ನೇ 4 ಆಗಿದೆ. ಸೊ ಇದನ್ನು ಹೀಗೆ ವಾಪಸ್ ನಾವು ಜೋಡಣೆ ಮಾಡ್ಕೋಬೋದು. ಸೊ ಇದು ಎಷ್ಟಾಯ್ತು ಇವಾಗ? 10ನೇ 5, ಇದು 10ನೇ 4 ಆಯಿತು. ಅಂದರೆ 2ನೇ 1 ಸಮ 10ನೇ 5, 5ನೇ 2 ಸಮ 10ನೇ 4. ಈಗ ಛೇದಗಳು ಸಮ ಇರೋದ್ರಿಂದ ನಾವು ಸುಲಭವಾಗಿ ಹೋಲಿಕೆಯನ್ನು ಮಾಡ್ಬೋದು. ಸೊ ಇದರಲ್ಲಿ 10ನೇ 5 ಅನ್ನೋದು 10ನೇ 4ಕ್ಕಿಂತ ದೊಡ್ಡದಾಗಿದೆ. ಅದನ್ನೇ ನಾವು ಹೇಳಬೇಕಂದ್ರೆ 10ನೇ 5 2ನೇ 1ಕ್ಕೆ ಸಮ. ಸೊ ಆದ್ದರಿಂದ 2ನೇ 1 5ನೇ 2ಕ್ಕಿಂತ
ದೊಡ್ಡದು ಎಂದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಹೋಲಿಕೆ ಪಟ್ಟಿಗಳನ್ನು ಬಳಸ್ಕೊಂಡು. ಹೋಲಿಕೆ ಪಟ್ಟಿಗಳ ಸಹಾಯದಿಂದ ಮಕ್ಕಳಿಗೆ ಭಿನ್ನರಾಶಿಗಳ ಹೋಲಿಕೆಯನ್ನು ತಿಳಿಸಿದ ನಂತರ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆ ಚೆನ್ನಾಗಿ ಅರ್ಥ ಆಗಲು ನಾವು ಕಾಗದ ಮಡಚುವಿಕೆ ಸಹಾಯದಿಂದ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸ್ಬೋದು. ಈಗೇನು ಹೋಲಿಕೆ ಪಟ್ಟಿಯಲ್ಲಿ ನಾವು ತಗೊಂಡಿದ್ವೋ ಅದೇ ಉದಾಹರಣೆಯನ್ನು ತಗೊಳ್ಳೋಣ. ಎರಡನೇ ಒಂದು ಅಂದರೆ ಪೂರ್ಣವನ್ನು 2 ಸಮಭಾಗಗಳು ಮಾಡ್ತಾ ಇದ್ದೀವಿ. 2 ಭಾಗಗಳಲ್ಲಿ 1 ಭಾಗ, ಇದು 2ನೇ 1 ಭಾಗ. ಅದೇ ರೀತಿ 5ನೇ 2 ಅಂದರೆ ಪೂರ್ಣದಲ್ಲಿ 5 ಸಮಭಾಗಗಳು. ಪೂರ್ಣದಲ್ಲಿ 2 ಸಮಭಾಗ. ಈ 2ನೇ 1 ನಾವು 5 ಸಮಭಾಗಗಳಾಗಿ ಮಾಡ್ಕೋಬೇಕು. ಎರಡು ಭಾಗವನ್ನು 5 ಭಾಗಗಳಾಗಿ ಮಾಡಿದಾಗ ಈಗ ಒಟ್ಟು ಛೇದ 1 2 3 4 5 6 7 8 9 10 10 ಭಾಗ ಆಯಿತು, 10 ಛೇದ ಆಯಿತು. ಇದು 5ನೇ 2 ನಾವು 2 ಬಾರಿ ಇಟ್ಟಿದ್ವಿ, ಅಂದರೆ ಮತ್ತೆ ಇದನ್ನು 2 ಸಮಭಾಗ ಮಾಡಬೇಕು. 2 ಸಮಭಾಗ ಮಾಡಿದಾಗ ಮತ್ತೆ ಇಲ್ಲೂ ಕೂಡ ಛೇದ 10 ಆಗಿದೆ. ಸೊ ಛೇದಗಳು ಸಮ ಆದವು. ನಾವು ಹೋಲಿಕೆ ಪಟ್ಟಿಗಳಲ್ಲಿ ತಿಳ್ಕೊಂಡಿದ್ವಿ ಯಾಕೆ 2ನೇ 1 5 ಸಮಭಾಗ ಮಾಡಿದಾಗ ಇಲ್ಲೂ ಕೂಡ ಛೇದ 10 ಆಗಿದೆ. 5ನೇ 2 2 ಸಮಭಾಗ 2 ಬಾರಿ ಇಟ್ಟಿದ್ದರಿಂದ 2 ಸಮಭಾಗ ಮಾಡಿದಾಗ ಇಲ್ಲೂ ಕೂಡ ಛೇದ 10 ಆಗಿದೆ. ಛೇದ ಸಮ ಆಗಿದೆ. ಸೊ 10 ಭಾಗಗಳಲ್ಲಿ ಇಲ್ಲಿ ಬಣ್ಣ ಹಚ್ಚಿರುವಂಥ ಭಾಗ ಎಷ್ಟಾಯಿತು? 4 ಆಯಿತು. ಸೊ 5ನೇ 2 10ನೇ 4 ಆಯಿತು. 2ನೇ 1 10ನೇ 5 ಆಯಿತು. ಇದನ್ನು ನೋಡಿದ್ರೇ 10ಲ್ಲಿ 5 ಭಾಗ ಅನ್ನೋದು 10ಲ್ಲಿ 4 ಭಾಗಕ್ಕಿಂತ ದೊಡ್ಡದು. ಸೊ ಆದ್ದರಿಂದ 10ನೇ 5 10ನೇ 4ಕ್ಕಿಂತ ದೊಡ್ಡದು, ಅಂದರೆ 2ನೇ 1 5ನೇ 2ಕ್ಕಿಂತ ದೊಡ್ಡದು ಎಂಬುದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆ ಚೆನ್ನಾಗಿ ಮನದಟ್ಟಾದರೆ ಮಾತ್ರ ಈ ಪರಿಕಲ್ಪನೆ ಅಂದರೆ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡೋದು ಸುಲಭ ಆಗುತ್ತೆ ಮಕ್ಕಳಿಗೆ. ಈಗ ಚೌಕಳಿ ಕಾಗದದ ಮೇಲೆ ನಾವು 2ನೇ 1 ಮತ್ತು 5ನೇ 2 ಪ್ರತಿನಿಧಿಸೋಣ. 2ನೇ 1 2ನೇ 1 5ನೇ 2 ಇವುಗಳನ್ನು ಹೋಲಿಸಬೇಕಾದ್ರೆ ಇವುಗಳ ಛೇದಗಳು ಸಮ ಇಲ್ಲ. ಸೊ ಛೇದಗಳು ಸಮ ಮಾಡಬೇಕಂದ್ರೆ 2ನೇ 1 ಸಮಾನ ಭಿನ್ನರಾಶಿಗಳನ್ನು ನಾವು ಇಲ್ಲಿ ಪ್ರತಿನಿಧಿಸಬೇಕು. 5ನೇ 2 ಸಮಾನ ಭಿನ್ನರಾಶಿಗಳನ್ನು ನಾವು ಪ್ರತಿನಿಧಿಸಬೇಕು. ಮೊದಲು 2ನೇ 1 ಈಗ 5ನೇ 2 ನಾವು ಈ ರೀತಿ ಛೇದನ ಮೇಲೆ ಈ ಥರ ಬರೆಯೋಣ. 5ನೇ 2. ಸೊ ಛೇದಗಳು ಸಮ ಇಲ್ಲ, ಅದಕ್ಕೆ ಮೊದಲು 2ನೇ 1 ಸಮಾನ ಭಿನ್ನರಾಶಿಗಳನ್ನು ನಾವು ಬರಿತಾ ಹೋಗೋಣ. ಇನ್ನೂ ಛೇದ ಸಮ ಬಂದಿಲ್ಲ. ಮತ್ತು 2ನೇ 1 ಸಮಾನ ಭಿನ್ನರಾಶಿ. ಈಗ ಹೋಲಿಸಿದಾಗ ಈ ಛೇದ ಚಿಕ್ಕದಾಗಿದೆ, ಆದ್ದರಿಂದ 5ನೇ 2 ಇನ್ನೊಂದು ಸಮಾನ ಭಿನ್ನರಾಶಿಗಳನ್ನು ಇಡೋಣ.
ಈಗ ಕೂಡ ಛೇದಗಳು ಸಮ ಇಲ್ಲ. ಸೊ ಇಲ್ಲಿ ಛೇದ ಕಡಿಮೆ ಇದೆ, ಆದ್ದರಿಂದ ಎರಡನೇ ಒಂದರ ಸಮಾನ ಭಿನ್ನರಾಶಿಯನ್ನು ಮತ್ತೆ ಇಡೋಣ. ಈಗ ಛೇದಗಳು ಸಮವಾಗಿವೆ. ಸೊ ಎರಡನೇ ಒಂದಿದ್ದು ಈಗ 10ನೇ 5 ಆಗಿದೆ. 5ನೇ 2 ಇದ್ದಿದ್ದು ಈಗ 10ನೇ 4 ಆಗಿದೆ. ಸೊ 10ನೇ 4 10ನೇ 5ಕ್ಕಿಂತ ಚಿಕ್ಕದು, 10ನೇ 5 ದೊಡ್ಡದು. 10ನೇ 5 ಯಾವುದಕ್ಕೆ ಸಮ? ಎರಡನೇ 1ಕ್ಕೆ ಸಮ. 10ನೇ 4 ಯಾವುದಕ್ಕೆ ಸಮ? 5ನೇ 2ಕ್ಕೆ ಸಮ. ಆದ್ದರಿಂದ ನಾವು ಎರಡನೇ 1 5ನೇ 2ಕ್ಕಿಂತ ದೊಡ್ಡದು ಎಂಬುದನ್ನು ಮಕ್ಕಳಿಗೆ ಈ ರೀತಿ ಚೌಕಳಿ ಕಾಗದದ ಮೇಲೆ ಪ್ರತಿನಿಧಿಸುವ ಮೂಲಕ ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೋದು. TLM ಬಳಸಿಕೊಂಡು ಮೂರ್ತ ರೂಪ ಮತ್ತು ಚೌಕಳಿ ಕಾಗದದ ಮೇಲೆ ಪ್ರತಿನಿಧಿಸಿದ ನಂತರ ಮಕ್ಕಳಿಗೆ ಅಮೂರ್ತ ರೂಪದ ಸಮಸ್ಯೆಗಳನ್ನು ನೀವು ನೀಡಬಹುದು. ಎರಡನೇ 1 ಮತ್ತು 5ನೇ 2 ಅಮೂರ್ತ ರೂಪದಲ್ಲಿ ನೀವು ಹೇಳಬಹುದು. ಸಮಛೇದ ಭಿನ್ನರಾಶಿಗಳನ್ನು ಹೋಲಿಸುವಾಗ ಛೇದಗಳು ಸಮ ಇದ್ದಾಗ ಭಿನ್ನರಾಶಿಗಳಲ್ಲಿ ದೊಡ್ಡ ಅಂಶವನ್ನು ಹೊಂದಿರತಕ್ಕಂಥ ಭಿನ್ನರಾಶಿಯು ದೊಡ್ಡದಾಗಿರುತ್ತದೆ. ಮತ್ತು ಛೇದಗಳು ಭಿನ್ನವಾಗಿದ್ದಾಗ ಅಂದರೆ ಅಸಮಛೇದ ಭಿನ್ನರಾಶಿಗಳನ್ನು ನೀಡಿದಾಗ ಮೊದಲು ಛೇದಗಳನ್ನು ನಾವು ಸಮಗೊಳಿಸ್ಕೋಬೇಕು, ನಂತರ ಅವುಗಳನ್ನು ನಾವು ಹೋಲಿಕೆ ಮಾಡಬೇಕು. ಸೊ ಹೇಗೆ ಛೇದವನ್ನು ಇಲ್ಲಿ ನಾವು ಸಮ ಮಾಡ್ಕೋಬೇಕು ಅಮೂರ್ತ ರೂಪದಲ್ಲಿ ಅಂದರೆ ಈ ಎರಡೂ ಛೇದಗಳ ಲಾಸ ಅ ಅನ್ನು ನಾವು ತಗೋಬೇಕು. ಲಘುತ್ತಮ ಸಾಮಾನ್ಯ ಅಪವರ್ತಿಯನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಈಗ ಎರಡನೇ 1 2 ಮತ್ತು 5 ಬೇರೆ ಬೇರೆ ಛೇದಗಳಿರೋದ್ರಿಂದ 2 ಮತ್ತು 5ರ ಲಾಸ ಅ 10 ಆಗಿದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 10 ಸಮಭಾಗಗಳನ್ನು ನಾವು ಹೇಗೆ ಛೇದ ಸಮ ಬರಬೇಕಂದ್ರೆ 10 ಭಾಗ ಆಗಿತ್ತು. ಸೊ ಲಾಸ ಅನ್ನು ನಾವು ಕಂಡುಹಿಡಿದಾಗ 2 ಮತ್ತು 5ರ ಲಾಸ ಅ 10 ಆಗಿರುತ್ತದೆ. ಈಗ ಎರಡನೇ 1 ಛೇದ ಇಲ್ಲಿ 2 ಇದೆ, 2ರ ಬದಲಾಗಿ ನಮಗೆ 10 ಬರಬೇಕು ಅಂದರೆ ನಾವು ಅಲ್ಲಿ ಸಮಾನ ಭಿನ್ನರಾಶಿಗಳನ್ನು ಇಡ್ತಾ ಹೋದ್ವಿ, ಮತ್ತೆ ಎರಡನೇ 1ನ್ನು ಇಡ್ತಾ ಹೋಗ್ತಾ ಇದ್ವಿ, ರಿಪೀಟ್ ಮಾಡಿ ಇಡ್ತಾ ಇದ್ವಿ ಅಂತ ಅಂದರೆ ಅದು ಗುಣಾಕಾರ. ಸೊ ಅದಕ್ಕೆ ನಾವು ಗುಣಾಕಾರ ಚಿಹ್ನೆಯನ್ನು ಬರಿತೀವಿ, ಇಂಟುವನ್ನು ಹಾಕ್ತೀವಿ. 2 10 ಆಗಬೇಕಂದ್ರೆ 2 ಎಷ್ಟಲಿ 10? 2 5ಲಿ 10. ಸೊ ನಾವು ಸಮಾನ ಭಿನ್ನರಾಶಿಗಳನ್ನು ಇಡುವಾಗ ಬರೀ ಛೇದವನ್ನು ಮಾತ್ರ ಇಡೋದಿಲ್ಲ, ಪೂರ್ತಿ ಭಿನ್ನರಾಶಿಯನ್ನು ಇಡ್ತೀವಿ. ಅಂದರೆ ಛೇದದ ಜೊತೆಗೆ ಅಂಶವನ್ನು ಕೂಡ ನಾವು ಇಡ್ತಾ ಹೋಗ್ತೀವಿ. ಸೊ ಆದ್ದರಿಂದ ಇಲ್ಲೂ ಕೂಡ ಛೇದವನ್ನು ಮಾತ್ರ ನೀವು ಗುಣಾಕಾರ ಮಾಡೋದಲ್ಲ, ಅಂಶವನ್ನು ಕೂಡ ಅಷ್ಟೇ ಬಾರಿ ನೀವು ಗುಣಾಕಾರ ಮಾಡಬೇಕಾಗುತ್ತೆ. ಸೊ 5ರಿಂದ 1 ಕೂಡ ನೀವು ಗುಣಿಸ್ಬೇಕಾಗುತ್ತೆ. ಸೊ 1 5ಲಿ 5. ಸೊ ಎರಡನೇ 1 ಇದ್ದಿದ್ದು 10ನೇ 5 ಆಯಿತು. ಅದೇ ರೀತಿ 5ನೇ 2 ಇಲ್ಲಿ ಛೇದ 5 ಇದೆ, 5 ಇರೋ ಛೇದ ಲಾಸ 10 ಇರೋದ್ರಿಂದ 10 ಆಗಬೇಕಂದ್ರೆ ಯಾವುದರಿಂದ ಗುಣಿಸ್ಬೇಕು? 5 ಎಷ್ಟಲಿ 10? 5 2ಲಿ 10. ಸೊ ಅಂಶವನ್ನು ಕೂಡ ನೀವು 2ರಿಂದನೇ ಗುಣಾಕಾರ ಮಾಡಬೇಕಾಗುತ್ತೆ. 2 2ಲಿ 4. ಸೊ ಎರಡನೇ 1 ಇದ್ದಿದ್ದು 10ನೇ 5 ಆಯಿತು, 5ನೇ 2 ಇದ್ದಿದ್ದು 10ನೇ 4 ಆಯಿತು. ಈ ಇವೆರಡರಲ್ಲಿ ದೊಡ್ಡದು ಯಾವುದು ಅಂದರೆ 10ನೇ 5. ಸೊ 10ನೇ 5 ದೊಡ್ಡದು, 10ನೇ 4. ಸೊ 10ನೇ 5 ಯಾವುದಕ್ಕೆ ಸಮ? ಎರಡನೇ 1ಕ್ಕೆ ಸಮ. 10ನೇ 4 ಯಾವುದಕ್ಕೆ ಸಮ? 5ನೇ 2ಕ್ಕೆ ಸಮ. ಸೊ ದೇರ್ಫೋರ್ ನಾವು ಅಂತಿಮವಾಗಿ ಏನು ಹೇಳ್ಬೋದು? ಎರಡನೇ 1 5ನೇ 2ಕ್ಕಿಂತ ದೊಡ್ಡದು ಅಂತ ನಾವು ಅಮೂರ್ತ ವಿಧಾನದಲ್ಲಿ ನಾವು ಮಕ್ಕಳಿಗೆ ತಿಳಿಸ್ಕೋಬೋದು. ಹಾಗೆ ನೀವು ಇನ್ನು ವಾಕ್ಯ ರೂಪದ ಹೆಚ್ಚು ಸಮಸ್ಯೆಗಳನ್ನು ಮಕ್ಕಳಿಗೆ ನೀವು ನೀಡಬಹುದು. ಉದಾಹರಣೆ, ಗೋಪಾಲಯ್ಯನ ಹಸು 12 4ನೇ 3 ಲೀಟರ್ ಹಾಲು ನೀಡುತ್ತದೆ ಮತ್ತು ರಾಧಾಳ ಹಸು 12 5ನೇ 3 ಲೀಟರ್ ಹಾಲು ನೀಡುತ್ತದೆ. ಯಾರ ಹಸು ಹೆಚ್ಚು ಹಾಲು ನೀಡುತ್ತದೆ? ಮತ್ತೊಂದು ಉದಾಹರಣೆ, ಮೇರಿಯ ನೀಲಿಯ ಪೆನ್ನಿನ ರೀಫಿಲ್ 3ನೇ 1 ಇಂಕ್ ಅನ್ನು ಹೊಂದಿದೆ.
ಮತ್ತು ಕಪ್ಪು ಪೆನ್ನಿನ ರೀಫಿಲ್ 10ನೇ 3 ಇಂಕ್ ಅನ್ನು ಹೊಂದಿದೆ. ಯಾವ ಪೆನ್ನು ಕಡಿಮೆ ಶಾಯಿ ಅಥವಾ ಇಂಕನ್ನು ಹೊಂದಿದೆ? ಈ ರೀತಿಯಾಗಿ ನೀವು ಮತ್ತಷ್ಟು ದಿನನಿತ್ಯ ಜೀವನದ ಸನ್ನಿವೇಶದ ಉದಾಹರಣೆಗಳನ್ನು ಮಕ್ಕಳಿಗೆ ನೀಡಬಹುದು. ಪಠ್ಯಪುಸ್ತಕದ ಅಭ್ಯಾಸ ಲೆಕ್ಕಗಳನ್ನು ಮಕ್ಕಳು ಸ್ವತಂತ್ರವಾಗಿ ಮಾಡಲು ಅವರಿಗೆ ಪ್ರೋತ್ಸಾಹಿಸುವುದು ಹಾಗೂ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಆಡಿಸುವ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಹೆಚ್ಚು ಮನದಟ್ಟು ಮಾಡಲು ಸಹಾಯ ಮಾಡಬಹುದು.